ನೋಡ್ರಿ ಮಂತ್ರಾಲಯಕ್ಕೆ ಹೋಗ್ತಿದ್ದೀವಿ ಎಲ್ರು. ಅಣ್ಣ ನಿಮ್ಮ ಹೆಸರು ಹೇಳಿ ಅಣ್ಣ. ಪ್ರಸನ್ನ. ಅಣ್ಣ ನಿಮ್ಮ ಹೆಸರು? ಚಂದು. ಗೊತ್ತಲ್ಲ ಇವ್ರಣ್ಣ ಮಹೇಶ್ ಅಣ್ಣ. ಯಾರಣ್ಣ? ಯೂಟ್ಯೂಬ್ ಚಾನಲ್ ಇದೆಯಾ? ಆಯ್ತು ಅಣ್ಣ. ಕೆನೆಯು ಕೆಂಪಿನ ಗುಲಾಬಿ ಹೂವ ಕೂದಲು ಹರಡಿದ ನಿನ್ನ ಮಗವ ಸುಂದರಿ. ಇನ್ನೂ ಮಾತಾಡ್ಬೇಕು. ನೀವ್ ಮಾತಾಡ್ತಲ್ಲ ಅದಕ್ಕಿದೆ. ಇವನಿಗೆ ಕೊಡಿ, ಮಾತಾಡ್ತಾನೆ. ಮಾತಾಡೋಣ. ಬೆಂಕಿ ಕೊಡಿ ಇಸ್ಗಳಲ್ಲಿ. ಇದಕ್ಕ ಮಾಡ್ತಿರೋದು ಯೂಟ್ಯೂಬ್ ಚಾನಲ್ ಅಂತ. ಇಲ್ಲ ಮಾತಾಡ್ತಾನೆ. ಕೊಡ ಮಾತ್ ನೋಡ್ ಸಮಯ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ ಅಂತ. ಇಲ್ಲ ಅವ್ರು ಮಾತಾಡ್ತಾರೆ. ಇಲ್ಲಿ ಕೆಳಗಡೆ ತಗೋಬೇಕು ನಾವು. ಕಾಣ್ತೀನಿ, ನೀನ್ ಅಲ್ಲಿ ಮಾತಾಡು. ಅವ್ರ ಬಟ್ ಲೆಫ್ಟ್ ತಗೋಬೇಕು. ನೀ ಸಿಂಗಲ್ಲ? ಸಿಂಗಲ್ ಆಗಿದ್ದಾರೆ. ಇಲ್ಲಿ ಲೆಫ್ಟ್ ಇಲ್ಲ ಸುಮ್ಮನೆ ಕುಂತ್ರ ಅಣ್ಣ. ಪ್ರಸು ಏನಾದ್ರು ಮಾತಾಡು. ಪ್ರಸು ನೀನ್ ಬರ್ತಿದ್ಯಾ? ನಿನ್ ಮುಖ ಬರ್ತಾ ಇದೆ. ನೀವೇ ಮಾತಾಡ್ರ? ಮಾತಾಡ್ತಿಲ್ಲ. ಕ್ಯಾಲ್ಕುಲೇಟ್ ಮಾಡ್ತಾವ್ರಿ ಏನು ಮಾತಾಡ್ಲಿ ಅಂತ. ಮಚ್ಚ ಹೇಳ, ಅವ್ರ ಕಾಲೇಜಲ್ಲಿ ಯಾರಾದ್ರೂ ಇದ್ರೆ ಪಕ್ಕ ಬೀಳ್ತಾರೆ ಹೇಳೋ. ಮನ್ಸಲ್ಲಿ ಏನೆಲ್ಲ ಬದ್ರಬಿಡು. ಮುಂದೆ ಹೇಳ್ಬಿಡು. ಸ್ಟ್ರೈಟ್ ಹೈದ್ರಾಬಾದ್ಗೆ ಹೋಗೋದೇನಲ್ವಾ? ಇಲ್ಲ ಆ ಕಡೆ ಹೋಗುತ್ತಾರೆ ಹೈದ್ರಾಬಾದ್. ಅಲ್ಲ ಆ ಕಡೆ ರೋಡು. ಪ್ರಸು ఎందుకు అలా చూస్తున్నావు నువ్వు? ఆంధ్రకు వచ్చానరా నువ్వు? ನೋಡಿ ವರ್ಷದ ಆರ್ಥಿಕ ಶುಭಾಶಯಗಳು. ಇಲ್ಲ ಹೊಸ ವರ್ಷ ಬಂದೈತೆ. ಸೊ ಹಂಗಾಗಿ ಈ ವರ್ಷನಾದ್ರೂ ಏನಾದ್ರು ಸ್ವಲ್ಪ ಡೆವಲಪ್ ಆಗೋಣ ಅಂತ ಹೇಳಿ ಮೊದಲನೇ ತಿಂಗಳಲ್ಲಿ ರಾಯರ ದರ್ಶನಕ್ಕೆ ಹೋಗ್ತಾ ಇದೀವಿ. ಸದ್ಯಕ್ಕೆ ಇವಾಗ ನಮ್ಮ ನಡೆ ರಾಯರ ಕಡೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಬೆಳಕಿದ್ದಾಗ ಹೇಳ್ತೇ ಬಿಡು. ಮತ್ತೆ ಮೈಕ್ ಹಿಡ್ಕೊಂಡು ವೈರಲ್ ಮಾಡ್ಬಿಟ್ಟು ಏನ್ ಕಮ್ಮಿ ಮಾಡಿದೆ ಚಿನ್ನಿ? ನಾನು ಏನ್ ಕಮ್ಮಿ ಮಾಡಿದೆ ಚಿನ್ನಿ ನಿನಗೆ? ನಾನು ಏನೇ ಕಮ್ಮಿ ಮಾಡಿದೆ? ಇವನು ಮಹೇಶ ನಾನು ಹಿಡ್ಕೊಂಡಿದ್ದ. ಅವನೇ ಹಿಡ್ಕೊಂಡು ಅವನೇ ಹೇಳಿರೋದು. ಒಂಥರ ಫನ್ನಿ ಆಗಿ ಏನೋ ಮಾತಾಡ್ತಾರೆ. ಲೀಲಾ ಮಂಜು ಅವ್ರದ್ದು ಒಂದು ಡೈಲಾಗ್ ಹೇಳ್ತೀರಾ? ಯಾರ್ದು? ಲೀಲಾ ಮಂಜು ಅವ್ರದ್ದು. ಏನ್ ಕಮ್ಮಿ ಮಾಡಿದೆ ಚಿನ್ನಿ? ಬಂಗಾರಿ ನನ್ ಲವರ್ ಅಮ್ಮ, ನನ್ ಉಡ್ಬೇ ನೀನು. ನನ್ ಮನ್ಸಲ್ಲಿ ತುಂಬಾ ಹೋಗಿದೆ ಕಣೆ ನೀನಂದ್ರೆ. ನನ್ ತುಂಬಾ ಪ್ರಾಣ ಚಿನ್ನಿ. ಅಂತೂ ಕೊನೆಗೆ ಒಂದಾಗ್ಬಿಟ್ರಲ್ಲಪ್ಪ. ಇವಾಗ ಏನ್ ಡಿಮ್ಯಾಂಡ್ ಅವ್ರಿಗೆ ಇನ್ಸ್ಟಾದಲ್ಲಿ? ಅಯ್ಯಪ್ಪ ನಿಮ್ ಫ್ರೆಂಡ್ ಇಲ್ಲ ಕರ್ಕೊಂಡ್ಬರ್ಬೇಕಿಲ್ಲ? ಶಾಲಿನಿ ಅವ್ರಿಲ್ದೆ ಒಂಟಿ ಜೀವನ ನಡೆಸ್ತಿದ್ದಾರೆ. ಅರ್ಧ ದಿವಸ ಊಟ ಮಾಡಿಲ್ಲ. ಏನ್ ಮಾಡ್ದೆ? 4 ಇಡ್ಲಿ ತಿನ್ಲು ಕುತ್ಕೊಂಡು ಶಾಲಿನಿನ್ ಬಿಟ್ಟು ಉಪವಾಸ ವ್ರತ ಮಾಡ್ತಿದ್ದೀನಿ. ಶಾಲಿನಿ ದೂರ ಆಗೋಳೆ ಅಂತ. ಸಾಕು ಬೇಡ.
ನಾನು ಬರ್ತಿರ್ಲಿಲ್ಲ, ಶಾಲೆ ಬಂದಿಲ್ಲ ಅಂತ ನಾ ಬಂದಿದ್ದೀನಿ. ದಂಪತಿಗಳು ಬಂದಿಲ್ಲ ಅಂತ ಸುನಿಲ್ ಬಂದವನೆ. ಯಾಕೆ ಬಂದೈತಲ್ಲ? ಯಾಕೆ ಮಚ್ಚ ಲೈಟ್ ಕಣ ಆನ್ ಆಗಿದ್ಲೇ? ಲೈಟ್ ಆನ್ ಆಗದೆ ನಿಲ್ಲಿಸ್ತಾನೆ, ಯಾಕಂತ ಗೊತ್ತಾಗ್ತಿಲ್ಲ. ಯಾಕೆ ಮಚ್ಚ ಆಡ್ ನಿಲ್ಲಿಸ್ತಲ್ಲ? ಆಗ್ಬಿಡ್ತೀಯ. ಆಮೇಲೆ ಕಾಮಿಡಿ ಪೀಸ್ ಮಾಡ್ಬಿಟ್ಟಿವಪ್ಪ, ಟ್ರೋಲ್ ಮಾಡ್ಬಿಟ್ಟರು. ಏನೋ ಫೇಮಸ್ ಆದ್ರೆ ಸಾಕು ನೀನು ಹೆಂಗನಾಗಿ. ಇಮೇಜ್ ಡ್ಯಾಮೇಜ್ ಆಗ್ಬಿಡ್ತಷ್ಟೇ. ಚಂದು ನೀವು ಮಾತಾಡಿ. ನಾವ್ ಏನ್ ಮಾತಾಡೋಣ, ಸ್ಟ್ರಗ್ಲಿಂಗ್ ಕನ್ನಡಿಗ ಅವ್ರೆ. ನಮ್ದೇನಿದೆ ಹೇಳಿ, ನೀವ್ ಎಲ್ಲಿ ಹೇಳ್ತೀರಲ್ಲ ಕರ್ಕೊಂಡು ಹೋಗೋದು, ದೇವ್ರ ದರ್ಶನ ಮಾಡ್ಸೋದು, ಹಾ. ಅಷ್ಟೇ ನಮ್ ಕೆಲ್ಸ. ನೀವು ದರ್ಶನ ಮಾಡಲ್ವಾ? ಮಾಡ್ತೇವೆ, ಖಂಡಿತ ಮಾಡ್ತೀವಿ. ನೀವು ಬಂದಿರೋ ಜೊತೆ ಮಾಡೇ ಮಾಡ್ತೇವೆ. ಮೇಲೆ ನೋಡು ಚಂದು ಕಾರಲ್ಲಿ ಬಂದು ಕುಡಿತೀನಿ. ಅದು ಕಾರಲ್ಲಿ ಕುಡಿಲಿಲ್ಲ ನೀವ್ ಬಂದು. ಇಲ್ಲ, ಪ್ರಸುಗೆ ಪ್ರಾಸ ಹೇಳಕ್ ಬರ್ಲಿಲ್ಲ ಅದು. ಹೇಳ್ತೀನಿ ಸ್ವಲ್ಪ ಪೆನ್ ಪೇಪರ್ ಇದೆ ಚೆನ್ನಾಗಿರೋದು. ಏನ್ ಬೇಕಂತ ಪೆನ್ ಪೇಪರ್ ಪೆನ್ ಪೇಪರ್ ಕೊಟ್ಟು ಬ್ಯಾಗಲ್ಲಿ ಐತಲ್ಲ, ತಂದಿಲ್ಲ. ನಾ ತಂದಿದ್ದೀನಿ ನೋಡು. ಆನ್ ಸ್ಪಾಟ್ ಪ್ರಿಪೇರ್ ಇರ್ಬೇಕು ಪ್ರಸು. ಇದೆಲ್ಲ ನಿಮ್ ಪೆನ್ ಪೇಪರ್ ಇಟ್ಕೊಂಡ್ರೆ ನಾವೆಲ್ಲ ಮಾಡಕ್ಕೆ ಹೋಗ್ಬೇಡ. ಅದೇ ನೀನ್ ಟ್ಯಾಲೆಂಟೆಡ್ ಅಂತ ತೋರ್ಸಕ್ ಆಗಲ್ಲ. ಓ ಸ್ವಲ್ಪ ಗಿಲ್ಲಿ ನೋಡಿದ್ಯಾ? ಗಿಲ್ಲಿ Slang, ಸ್ವಲ್ಪ ಆನ್ ಸ್ಪಾಟ್ ಅವ್ರಿಗೆ ಅವನ ಥರ ಎಕ್ಸ್ಪರ್ಟ್ ಇಲ್ಲ ನಾವು. ನಮ್ಗಿನ್ನು ಒಳ್ಳೆ ಸ್ಟೇಜ್ ಯಾವುದು ಸಿಕ್ಕಿಲ್ಲ. ಸ್ಟೇಜ್ ಸಿಗ್ಬೇಕು ಅಂದ್ರೆ ನಿನ್ ಟ್ಯಾಲೆಂಟೆಡ್ ಹೊರಗಡೆ ತೋರ್ಸ್ಬೇಕು. ಏನೇನೋ ಹೊರಗಡೆ ತೋರಿಸ್ತೀಯಾ? ತೋರ್ಸು ಅಂದ್ರೆ ಅದೇನು ತೋರ್ಸು ತೋರಿಸ್ತೀನಿ ಸಮಾಧಾನ. ತೋರಿಸ್ತೀನಿ ಶ್ರುತಿ ಮುಂದೆ. ಇವಾಗ ಬೇಡ, ಕಾರಲ್ಲಿ ಇದೀವಿ, ಔಟ್ ಸೈಡ್ ಹೇಳ್ತೀನಿ, ಅವಾಗ ತೋರ್ಸು. ಓಕೆನಾ? ಮನೆ ಕೆಮ್ಮತ್ತ ನೀರು ಕುಡಿಯ. ಲೆಫ್ಟ್ ರೈಟ್ ಪ್ರಸು? ಲೆಫ್ಟ್ ಮಮ್ಮ, ಹಿಂಗೆ ಲೆಫ್ಟ್. ನೀರು ಕುಡಿಯಕ್ಕೆ ಬಂಬೇಡ. ನಮ್ಮ ಇವಾಗ ಅವಾಗ ಒಂದು ಲೆಕ್ಕಾಚಾರಕ್ಕೆ ಹಿಂಗೆ ಇದ್ದಿದ್ದೆ ಆರಾಮ. ಗೊತ್ತಮ್ಮ ಬಸ್ಸು, ಹಳೆ ಬಸ್ಗಳು. ನಡಿಯ ಏನೋ ಇದು ಗುಂಡಿ ಇಲ್ದಿದ್ ರೋಡ್ ಯಾವ್ದು ಅಲ್ವಾ? ಅಲ್ವಾ? ನೈಸ್ ರೋಡಾಗೆ ಗುಂಡಿ ಯಾವೆ. ನಾವು ಇಂಥ ರೋಡಾಗ ಗುಂಡಿದ್ರೆ ಓಕೆ, ನೈಸ್ ರೋಡಾಗ ಇರಬಾರ್ದು ಗುರು. ನೀವ್ ಬಿಡಿದ್ದೆ ಕಾರ್ ಓನರ್ ವಿಡಿಯೋ ನೋಡ್ಬಿಟ್ಟು ಆಮೇಲೆ ಸಸಿತ್ ಹೋದನು. ಸೀರೆನಲ್ಲಿ ಮಳೆಗಾಲ ಗಂಟ గుండి చెప్పాను కదరా కొంచెం ముందు చూడరా, ఇలాంటి డ్రైవింగ్ చేస్తే మేము ఎట్లా పోయాలా? ఎట్లా పోవాలరా? పోతాను కానీ కొంచెం చూసుకొని బండి నడువు. ಏನ್ ಮಚ್ಚ ಆಂಧ್ರಕ್ಕೆ ಬಂದಿದ್ದಾಗೆ ತೆಲುಗು ಬಂದ್ಬಿಡ್ತು. ಮಾಡ್ಲ ಆಂಧ್ರ ವಾಡು. ಏಯ್ ಕನ್ನಡದವ್ನು ಅವನು. ಅವಳ ಇಂಟೆನ್ಷನ್ ಏನು ಅಂದ್ರೆ ನಾನೇ ಫೋನ್ ಮಾಡ್ಲಿ ಅಂತ ಅವಳು. ಅದಕ್ಕೊಂಥರ ಅದು ಮೊನ್ನೆ ಹೆಂಗಂತವಳೆ, ನೋಡು ನೀನ್ ನಂಗೊಂದು ವಿಶ್ ಮಾಡಿಲ್ಲ ನ್ಯೂ ಇಯರ್ಗೆ. ನಿನಗೆ ಅಂತಲ್ಲ, ನಾನು ಯಾರಿಗೂ ವಿಶ್ ಮಾಡಿಲ್ಲ. ಈ ವರ್ಷ ಸೆಲೆಬ್ರೇಟ್ ಮಾಡಿಲ್ಲ, ಎಲ್ಲೂ ಹೋಗಿಲ್ಲ, ಮನೆಯಲ್ಲಿ ಇದ್ದೆ. ನಾನೇ ಮಾಡ್ಬೇಕಾಗಿತ್ತು. ನಮ್ಮ ಮಾಮೂಲಿ ನಾನು ಹೇಳ್ತಿಲ್ಲ ಯಾರಿಗೂ ಮಾಡಿಲ್ಲ ಅಂತ ಹೇಳ್ತಿದ್ದೀನಿ. ಏಯ್ ನಮ್ಮ ಅಮ್ಮನ ಎತ್ತಿದ್ರೆ ಕಣ, ನಮ್ಮ ಅಮ್ಮನೇ ಹ್ಯಾಪಿ ನ್ಯೂ ಇಯರ್ ಕಣ ಅಂತ ಹೇಳ್ತಾವ್ರೆ. ಅನ್ಕೊಂಡು ಸುಮ್ಮನೆ ಬದುಕಿದ್ದೀನಿ. ಯಾರಿಗೂ ಮಾಡಿಲ್ಲ ಈ ಸಲ. ಯಾಕೋ ನನಗೆ ಒಂಥರ ಮೂಡ್ ಆಫ್ ಆಗಿದೆ. ನನ್ಗೆ ಸ್ಟೇಟಸು ಗೀಟಸು ಸಮೇತ ಅವು ನನ್ಗೆ ಇಷ್ಟ ಆಗಲ್ಲ ಮಚ್ಚಿ. ಅವಳದು ಅಲ್ಲ ಮಚ್ಚ, ಯಲಹಂಕದಲ್ಲಿ ನನ್ನ ಮಗನೇ ನಿನಗೆ ವರ್ಷ ಆಗ್ಬಾರ್ದು, ನನ್ಗೆ ವರ್ಷ ಆಗ್ಬೇಕು. ಕೇಳೋ ಮಹೇಶ್ ಮೆಸೇಜ್ ಮಾಡು, ಕಾಲ್ ಮಾಡು ಅಂತ ಹೇಳೋ ಅಟ್ಲೀಸ್ಟ್. ಕಿತ್ತೋಗ್ತಾವ ಇವಾಗ. ಹೂನಾ ನನ್ನ ಮಗನೇ ನಿನಗೆ ವರ್ಷ ಆಗಂಗಿಲ್ವೋ? ಅವಳಿಗೆ ಯಲಹಂಕದಲ್ಲಿ ಯಾವ್ದೋ ಹುಡುಗಂದು ಸೆಟ್ ಆಗೋ ಮೂಮೆಂಟ್ ಇತ್ತು. ಅವಳಿಗ ಅವಳು ಹೇಳಿದ್ಲು, ಯಾಕೆ ವರ್ಷ ಆಗವ ನಿನಗೆ? ನಮ್ಗೆ ಹೆಂಗ್ ಲೆಕ್ಕಾಚಾರಕ್ಕೆ ಬರ್ತದೆ. ಮದುವೆ ಹೆಂಗ್ ಮಾತಾಡ್ತಿದ್ಯಾ? ಹೌದು. ಅದ್ಬಿಟ್ಟು ಆದ್ಮೇಲೆ ಹಂಗಿರು ಹಿಂಗಿರು ಅನ್ನೋದು ಯಾಕೆ? ಇವತ್ತು ದೊಡ್ಡದಾಗ ಮೇಲ್ ಸುರ್ಯಾಗ ಪ್ರೀತಿ ತೋರಿಸ್ಬಿಟ್ಟು ನಾಳೆ ದಿನ ಇದಕ್ಕಿದ್ದಂಗೆ ಕಮ್ಮಿ ಆಯ್ತು. ಅವಾಗ್ಲೇ ಅನ್ಸೋದು. ಇವಾಗ ಇವೆಲ್ಲ ಊಟ ಆಯ್ತಾ, ತಿಂಡಿ ಆಯ್ತಾ ಅಂತ ಎಲ್ಲ ಕೇಳ್ತಿರ್ತೀವಿ ಆಯ್ತಾ. ನಾಳೆ ದಿನ ಮದ್ವೆ ಆಗಿರ್ತೀವಿ, ಜೊತೆಗೆ ಇರ್ತೀವಿ ಅನ್ಕೋ.
ಅವತ್ತು ನಾನು ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ಏನು ಕೇಳಲಿ, ಜೊತೆಗೆ ಇರ್ತೀವಲ್ಲ ಫಸ್ಟ್ ಆಫ್ ಆಲ್. ಅವಾಗ ಹಂಗೆ ಕೇಳ್ತಿದ್ದೆ, ಇವಾಗ ಯಾಕೆ ಕೇಳಲ್ಲ? ಅವಾಗ ಊಟ ಮಾಡಿದ್ರೆ ಮಾತ್ರನೇ ನಾನು ಊಟ ಮಾಡ್ತೀನಿ ಅಂತಿದ್ದೆ, ಇವಾಗ ಯಾಕೆ ಮಾಡಲ್ಲ ಅನ್ನೋ ಥರ ಅಂದಾಗ ಅದೇನಾಗ್ತದೆ ಹೇಳು? ಅದು ಪ್ರೀತಿ ಕಮ್ಮಿ ಆಗುತ್ತೆ. ಕಮ್ಮಿ ಆಗೈತೆ ಅಂತ ಫೀಲ್ ಆಗುತ್ತೆ. ನನ್ನ ಮಗನೇ ಕಮ್ಮಿ ಆಗಿರಲ್ಲ, ಅದೇ ಹೇಳ್ತೀನಿ. ಅವಾಗ ಜಗಳಗಳಾಗ್ತವೆ. ನೋಡ್ ಅವಾಗ ಹಂಗ್ ಇದ್ ಮಾಡ್ತಿದ್ದೆ, ಹಿಂಗ್ ಆಗ್ತೈತೆ. ಇನ್ನೊಬ್ರು ಕಡೆ ಒಲವಾಗಿರ್ತದೆ. ಸ್ಟಾರ್ಟಿಂಗ್ ಅಲ್ಲಿ ಇರೋ ಪ್ರೀತಿ ಕೊನೆವರೆಗೆ ಇರಲ್ಲ ಅಣ್ಣ. ಇಟ್ಸ್ ಕಾಲ್ಡ್ ಮೆಚುರಿಟಿ. ಅದನ್ನೇನೆ ಈ ಚೈಲ್ಡ್ ಲವ್ ಮಾಡಿದಾಗ ಅದೇ ಆಗೋದು. ಇವಾಗ ಜೆನ್ಸಿನೇ ಫಸ್ಟ್ ಆಫ್ ಆಲ್. ಮಚ್ಚಿ ನೀನು ಜೆನ್ಸಿನೇ. ಗೆಟಿಂಗ್ ಶೈ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗ ಆಗೋಯ್ತಾ ಇದ್ದೇನೆ. ನೋಡ್ರಿ ಮಂತ್ರಾಲಯಕ್ಕೆ ಬಂದೀವಿ, ಟೀ ಕೊಡಕತ್ತೀವಿಲ್ಲ. ಇನ್ನು 6 ಬಂದು ಇವಾಗ ಟೈಮ್ 4 ಗಂಟೆ ಆಗಿದೆ. ಎಲ್ಲರೂ ಎಷ್ಟು ಮಾಡ್ಬೇಕು ಅಂದ್ಕೊಂಡಿದ್ದೀವಿ, ಏನು ಮಾಡುತ್ತೆ ಗೊತ್ತಿಲ್ಲ. ನಡ್ಕೋಗ್ಬಿಟ್ಟಿದೆ ಕಡೆ, ಅಲ್ಲಿ ಬಿದ್ದುಬಿಟ್ಟಿದೆ. ಇದೇನು ಒಳ್ಳೆ ಹೇಳ್ರಿ, ರೆಡಿಯಾಗಿ ಹೋಗ್ತಿದ್ ನೋಡಿ ಇವತ್ತು ದರ್ಶನ ಮಾಡಕ್ಕ. ಎಂಟ್ರೆನ್ಸ್ ಗೊತ್ತು 60. ಗರಿಗೆದರಿ ಹೆದರಿಸುವ ವಿಧಿಯನ್ನೇ ಅಡಗಿಸಲು ಕಂಕಣದೇ ನಿಂತವನು ಯಾರಿವನು? ಜೀವಕ್ಕೆ